ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ನಮ್ಮ ಗಾಡಿಲಿ ಯಾವ ಪೆಟ್ರೋಲ್ ಹಾಕ್ಸಿದ್ರೆ ಒಳ್ಳೇದು, ಯಾವ್ದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ, ಯಾವ್ದು ಟೆಸ್ಟ್ ಮಾಡ್ಬೋದು ಅಂತ. ಅದನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀವಿ. ಟೆಸ್ಟ್ ಮಾಡಕ್ಕೆ ನಮಗೆ ಒಂದು ಗಾಡಿ ಬೇಕು, BS4 ಮಾಡಲ್ ಒಂದು ಗಾಡಿ ಬೇಕು, ಒಂದು ಟ್ಯೂಬ್ ಬೇಕು, ಒಂದು ಹಾಗೂ ಎಲ್ಲಾ ಪೆಟ್ರೋಲ್ ಬಂಕ್ ನಾವು ಒಂದೊಂದು ಸ್ಯಾಂಪಲ್ ಬೇಕು, ಒಂದೊಂದು ಪೆಟ್ರೋಲ್ ಬಂಕ್ ನಾವು ಎಲ್ಲ ಹೋಗಿ ತಗೊಂಬಂದಿದೀವಿ. ನೋಡಿ, ವಿಡಿಯೋಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀವಿ. ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, 97% ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ. ಇದು ಸರಿನಾ? ನೀವು ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್, ಡೂ ಲೈಕ್, ಶೇರ್, ಕಮೆಂಟ್. ಏನು ಸಿಕ್ಕಬಾರ್ದು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೂ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್, ಲವ್ ಯು, ಬಾಯ್ ಬಾಯ್. ಸ್ಟಾರ್ಟ್ ಮಾಡೋಣ. ಈಗ 1 ಲೀಟರ್ ಅರ್ಧ ಲೀಟರ್ ಅಂದ್ರೆ ಬಹಳ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಅದಕ್ಕೆ ನಾವೇನ್ ಮಾಡ್ತಿದ್ವಿ, ಬರೀ 100 ml ಅಲ್ಲಿ ಚೆಕ್ ಮಾಡಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ, ನಾವು ಆ ಪೆಟ್ರೋಲ್, ಆ ಬಂಕಿನ ಪೆಟ್ರೋಲ್ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು BS6, ಇದರಲ್ಲಿ ಟೆಸ್ಟ್ ಮಾಡೋಕ್ ಆಗಲ್ಲ ನಮಗೆ. BS4 ಗಾಡಿ ಬೇಕು. ಬನ್ನಿ ಇದನ್ನ ಚೇಂಜ್ ಮಾಡ್ಬಿಡೋಣ. ನೋಡಿ, ನಮ್ಮ ಹತ್ರ ಇವಾಗ BS4 ಗಾಡಿ ಬಂದಿದೆ. ಅದಕ್ಕೆ ಒಂದು ಇದ್ರ ಟ್ಯೂಬ್ ಬಂದಿದೆ, ಟೆಸ್ಟ್ ಮಾಡೋದು, ಟೆಸ್ಟ್ ಮಾಡೋ ಕನ್ಸಲ್ಲು ಬಂದಿದೆ. ಇದನ್ನ ಈ ಗಾಡಿ ಟ್ರೈ ಮಾಡೋಣ. ಇದರಲ್ಲಿ ಪೆಟ್ರೋಲ್ ಹಾಕಿ ಚೆಕ್ ಮಾಡೋಣ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಬನ್ನಿ ನೋಡೋಣ. ಫಸ್ಟ್ ನಿಮಗೆ ಆನ್ ಮಾಡಿ ತೋರಿಸ್ಬಿಡ್ತೀನಿ ನಾನು, ಈಗ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಗಾಡಿ ಅಂತ. ಪೆಟ್ರೋಲ್ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿದ್ದೀವಿ ನಾವು, ಅಲ್ಲಿಂದಾನೇ ಖಾಲಿ ಮಾಡ್ಕೊಂಡ್ ಬಂದಿದ್ದೀವಿ ಪೆಟ್ರೋಲ್. ನೋಡಿ, ಚೌಕ್ ಬೇರೆ ತೋರಿಸ್ತೀನಿ. ಪೆಟ್ರೋಲ್ ಖಾಲಿ ಆಗಿದೆ, ಫುಲ್ ಎಂಟಿ ಆಗಿದೆ ಟ್ಯಾಂಕ್ ಅಲ್ಲಿ. ಸಾಕ್ ಬಿಡು. ಈಗ ಪೆಟ್ರೋಲ್ ಹಾಕೋಣ. ಇದು ಇಂಡಿಯನ್ ಆಯಿಲ್ ಇಂದ ತಂದಿರೋ ಪೆಟ್ರೋಲ್. ಇದರಲ್ಲಿ 100 ml ಹಾಕೋಣ. 100 ml ಮಾತ್ರ ಹಾಕೋಣ, ನೋಡೋಣ. ಸ್ಟಾಪ್. ಎಕ್ಸಾಕ್ಟ್ಲಿ ನೋಡಿ, 100 ml ಇದೆ. ಎಕ್ಸಾಕ್ಟ್ 100 ml ಇದೆ. ಇದನ್ನ ಈ ರೀತಿ ಇದ್ರಾಗ ಕನೆಕ್ಟ್ ಮಾಡ್ಬೇಕು. ಈ ಕಾರ್ಬೇಟರ್ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ತೆಗೆದು ನೋಡಿ, ಕಾರ್ಬೇಟರ್ ಕನೆಕ್ಷನ್ ಇಲ್ಲ ಇವಾಗ. ಇದ್ರ ಕನೆಕ್ಷನ್ ಇದಕ್ಕೆ ಬರುತ್ತೆ. ಕನೆಕ್ಟ್ ಆಯ್ತಾ? ಕನೆಕ್ಟ್ ಆಯ್ತು. ಈಗ ಆನ್ ಮಾಡೋಣ. ನೋಡಿ, ಪೆಟ್ರೋಲ್ ಇಳಿತಾ ಇದೆ. ಇವಾಗ ಟೆಸ್ಟ್ ಮಾಡೋಣ ಎಷ್ಟು ದೂರ ಹೋಗುತ್ತಂತ. 100 ml ಅಲ್ಲಿ ಎಷ್ಟು ಹೋಗುತ್ತೆ ಅಂತ ಟೆಸ್ಟ್ ಮಾಡೋಣ. ಡಿವೈಡ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ 1 ಲೀಟರ್ಗೆ ಎಷ್ಟು ಪೆಟ್ರೋಲ್ ಸಿಗುತ್ತೆ ಅಂತ. ಆಗ್ಲಿ. ಸ್ಟಾರ್ಟ್ ಆಯ್ತು. ಸ್ಟಾಪ್. ಇಲ್ಲೇ ಎಲ್ಲ ಖಾಲಿ ಆಯ್ತು. ಇವಾಗ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡೋಣ, ನೋಡೋಣ. ಡೌಟ್ ಇದ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ, ನೋಡೋಣ. ಇಲ್ಲ, ಫುಲ್ ಡೆಡ್ ಆಗಿ ಖಾಲಿ ಆಗಿದೆ. ಇನ್ನೇನಲ್ಲಿ 100 ml ಪೆಟ್ರೋಲ್ ಅಲ್ಲಿ ಇವಾಗ 3.5 ಕಿಲೋಮೀಟರ್ ಬಂದಿದೆ ಗಾಡಿ. ಇವಾಗ ನೆಕ್ಸ್ಟ್ ನೋಡೋಣ, ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ. ಕಿಕ್ಕ ಸ್ಟಾರ್ಟ್ ಆಗಿದೆ, ನೋಡೋಣ. ಇನ್ನೂ ಎಷ್ಟು ದೂರ ಹೋಗುತ್ತೆ ನೋಡೋಣ. ನಡಿ. ಸ್ಟಾಪ್. ಇಲ್ಲ, ಏನ್ ಮಾಡಿದ್ರು ಆಗ್ತಿಲ್ಲ. ಇವಾಗ ನೆಕ್ಸ್ಟ್ ಬೇರೆ ಪೆಟ್ರೋಲ್ ಹಾಕೋಣ, ಅದೆಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ. ಕ್ಲೋಸ್. ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಲ್ಲಿ ನಿಮಗೆ 3.63 ಕಿಲೋಮೀಟರ್ 100 ml ಅಲ್ಲಿ
100 ml ಅಲ್ಲಿ 3.63 ಕಿಲೋಮೀಟರ್ಸ್ ಬಂದಿದೆ. ಅದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿ ನಿಮಗೆ ತೋರಿಸ್ತೀವಿ, ಯಾವ್ದು ಎಷ್ಟು ಕೊಡುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇವಾಗ ನಯರ ಹಾಕಿ ನೋಡೋಣ ಎಷ್ಟು ಮೈಲೇಜ್ ಬರುತ್ತೆ ಅಂತ. ಕರೆಕ್ಟ್ 100 ml ಆಗಿದೆ ಇದನ್ನು ಕೂಡ. ಇವಾಗ ಇದು ಎಷ್ಟು ಮೈಲೇಜ್ ಕೊಡುತ್ತೋ ನೋಡೋಣ. ಇವಾಗ ಗಾಡಿ ಸ್ಟಾರ್ಟ್ ಆಗಿದೆ, ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಬನ್ನಿ. ಖಾಲಿ ಆದಂಗೈತೆ. ಇವಾಗ ಚೌಕ ಆನ್ ಮಾಡೋಣ. ಚೌಕ್ ಆನ್ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡೋಣ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಅವ್ನು ಹತ್ಕೊಂಡ ತಕ್ಷಣ ಆಫ್ ಆಗುತ್ತೆ ಗುರು. ಖಾಲಿ, ಎಲ್ಲ ಖಾಲಿ ಪೆಟ್ರೋಲ್. ಇವಾಗ ನೆಕ್ಸ್ಟ್ ಪೆಟ್ರೋಲ್ ಹಾಕಿ ನೋಡೋಣ, ಚೆಕ್ ಮಾಡೋಣ. ಇದು ನಯಾರದು ಬಂದು ನಮಗೆ 4.5 ಕಿಲೋಮೀಟರ್ಸ್ ಬಂದಿದೆ. ಒಂದು ಸ್ವಲ್ಪ ಜಾಸ್ತಿನೇ ಬಂದಿದೆ ಇದು ನಯಾರದು, ಇಂಡಿಯನ್ ಆಯಿಲ್ ಕಂಪೇರ್ ಮಾಡಿದ್ರೆ. ಇವಾಗ ಬೇರೆ ಪೆಟ್ರೋಲ್ ಹಾಕಿ ನೋಡೋಣ ಅದೆಷ್ಟು ಕೊಡುತ್ತೆ ಅಂತ. ಈಗ ನಾವು ರಿಲಯನ್ಸ್ ಜಿಯೋ ಎರಡು ಒಂದೇ ಕಂಪ್ನಿ, ಅದನ್ನ ಆ ಪೆಟ್ರೋಲ್ ಅನ್ನು ಹಾಕೋಣ. ಇವಾಗ 100 ml ಹಾಕ್ತೀನಿ. ಇದ್ರಾಗೆ ಎಲ್ಲ ಡ್ರೈ ಆಗಿಬಿಟ್ಟಿದೆ ಪೆಟ್ರೋಲ್, ಇದರಲ್ಲಿ ಖಾಲಿ ಆಗಿದೆ. ಗಾಡಿಯಲ್ಲಿ ಪೆಟ್ರೋಲ್ ಮುಗಿತಾ ಬಂದಿದೆ. ಜಲ್ಕೊಡ್ತಾ ಇದೆ ಗಾಡಿ. ನೋಡೋಣ ಈಗ ಎಲ್ಲಿವರೆಗೂ ಹೋಗ್ಬೋದು. ಸ್ಟಾರ್ಟ್ ಮಾಡಿ ಇನ್ನೊಂದ್ಸರಿ. ಈ ಪೆಟ್ರೋಲ್ ಬಂದ್ಬಿಟ್ಟು 4.35 ನೋಡಿ, 4.35 ಕಿಲೋಮೀಟರ್ಸ್ ನಡೆದಿದೆ ಇದು. ಇವಾಗ ಭಾರತ್ ಪೆಟ್ರೋಲಿಯಂ ಅವ್ರದ್ದು ಪೆಟ್ರೋಲ್ ಹಾಕೋಣ. ಇದು 100 ml ಹಾಕಿ ಇದು ಎಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ. ಇವಾಗ ಇದು ಭಾರತ್ ಪೆಟ್ರೋಲಿಯಂ ಎಷ್ಟು ಕೊಡುತ್ತೆ ಮೈಲೇಜ್ ನೋಡೋಣ.
ಪೆಟ್ರೋಲ್ ಖಾಲಿ. ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿ ನೋಡೋಣ, ಸ್ಟಾರ್ಟ್ ಆಗುತ್ತೇನೋ. ಪೆಟ್ರೋಲ್ ಖಾಲಿ. ಇದೆಷ್ಟು ಬಂದಿದೆ ನೋಡೋಣ ಮೈಲೇಜ್. ಇದು ನೋಡಿ 4.4 ಕಿಲೋಮೀಟರ್ ಬಂದಿದೆ ಭಾರತ್ ಪೆಟ್ರೋಲಿಯಂ. ಇವಾಗ ನೆಕ್ಸ್ಟ್ ಪೆಟ್ರೋಲ್ ಬಂಕಿಂದ ನೋಡೋಣ ಅದೆಷ್ಟು ಕೊಡುತ್ತೆ ಮೈಲೇಜ್ ಅಂತ. ಶೆಲ್ನ 100 ml ಪೆಟ್ರೋಲ್ ಇದ್ರಲ್ಲಿ ಹಾಕಿದ್ದೀನಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಗಾಡಿಯನ್ನು ಹಿಡಿಯೋರು ಯಾರಿಲ್ಲ. ನಿನ್ನಿಂದ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ. ನಿಮಗೋಸ್ಕರ ಉಪವಾಸ ಇಟ್ಕೊಂಡು ಇವಾಗ ಸ್ಟಾರ್ಟ್ ಆಗ್ತಿಲ್ಲ. ಇದು ಬಂದ್ಬಿಟ್ಟು ನಮಗೆ ಈಗ ಶೆಲ್ ಪೆಟ್ರೋಲ್ ಬಂಕ್ ಇದ್ದು 4.3 ಕೊಟ್ಟಿದೆ. ಈಗ ನೆಕ್ಸ್ಟ್ ನೋಡೋಣ ಬರ್ರಿ. ಇವಾಗ SP ಅವ್ರ ಪೆಟ್ರೋಲ್ ಹಾಕಿ ನೋಡೋಣ ಇದು 100 ml ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಇದೇ ಲಾಸ್ಟ್ ಪೆಟ್ರೋಲ್, ನೋಡೋಣ ಇದೆಷ್ಟು ಕೊಡುತ್ತೆ ಅಂತ. ಇವಾಗ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ, ಎಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ. ಪೆಟ್ರೋಲ್ ಖಾಲಿ ಆಯ್ತು. ಇನ್ನೊಂದ್ಸರಿ ಸ್ಟಾರ್ಟ್ ಮಾಡಿ ನೋಡೋಣ ಸ್ಟಾರ್ಟ್ ಆಗುತ್ತೇನೋ ಅಂತ. ಇಲ್ಲ, ಪೆಟ್ರೋಲ್ ಎಂಟಿ ಆಗಿದೆ, ಫುಲ್ ಎಂಟಿ ಆಗಿದೆ. ಇದೆಷ್ಟು ಮೈಲೇಜ್ ಕೊಟ್ಟಿದೆ ನೋಡೋಣ. 5.6 ಕಾಣಿಸ್ತಿದ್ಯಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಇವತ್ತಿನ ಎಕ್ಸ್ಪೆರಿಮೆಂಟ್ ಪೆಟ್ರೋಲ್ ಮೇಲೆ ಮಾಡಿದೀವಿ ನಾವು. ಇದೆಲ್ಲ ಮಾಡಿ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ, ಯಾವ್ಯಾವ್ದು ಎಷ್ಟೆಷ್ಟು ಕೊಟ್ಟಿದೆ ಅಂತ. ಹೇಳು ಫಸ್ಟ್ 3.6 ಕಿಲೋಮೀಟರ್ಸ್ ಮೈಲೇಜ್ ಕೊಟ್ಟಿದೆ. 3.6 ಇಂಟು 1 ಲೀಟರ್ಗೆ 1000 ml ಬರುತ್ತೆ. ಅದನ್ನ 10 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಆವರೇಜ್ ಕ್ಯಾಲ್ಕುಲೇಟ್ ಸಿಕ್ಬಿಡುತ್ತೆ. 36 ಕಿಲೋಮೀಟರ್ ಕೊಟ್ಟಿದೆ. ಇಂಡಿಯನ್ ಆಯಿಲ್ ಅಲ್ಲ ಅದು? ಇಂಡಿಯನ್ ಆಯಿಲ್ 36 ಕಿಲೋಮೀಟರ್ ಕೊಟ್ಟಿದೆ. ಇಲ್ಲಿ ಬರ್ತಿರ್ತವೆ ನೋಡ್ಕೊಳ್ಳಿ. ಇಂಡಿಯನ್ ಆಯಿಲ್ 36 ಕಿಲೋಮೀಟರ್. ಮತ್ತೆ 4.5 ಕಿಲೋಮೀಟರ್ಸ್. 4.5 ಇಂಟು 10 ಇಂಟು 10 45 ಕಿಲೋಮೀಟರ್ಸ್. ಸೆಕೆಂಡ್ ಬಂದು ನಾಯರಾ 45 ಕಿಲೋಮೀಟರ್ಸ್ ಬಂದು ನಾಯರಾ ಕೊಟ್ಟಿದೆ. ಇವಾಗ ನೆಕ್ಸ್ಟ್ ಎಷ್ಟು? 4.3 ಅಂದ್ರೆ 4.3 ಇಂಟು 10 ಮಾಡಿದ್ರೆ 43 ಬರುತ್ತೆ ಮೈಲೇಜ್. ರಿಲಯನ್ಸ್ ಬಂದ್ಬಿಟ್ಟು ರಿಲಯನ್ಸ್ ಜಿಯೋ ಎರಡು ಒಂದೇ 43 ಕಿಲೋಮೀಟರ್ಸ್ ಕೊಟ್ಟಿದೆ ಜಿಯೋ. ಈಗ ನೆಕ್ಸ್ಟ್ ಯಾವ್ದು? ಶೆಲ್ ಎಷ್ಟು? ಶೆಲ್ ಬಂದ್ಬಿಟ್ಟು 4.3. 4.3 ಅದು 4.3 ಅದು ಸೇಮ್ 43 ಕೊಟ್ಟಿದೆ. ಶೆಲ್ ಕೂಡ ಲಾಸ್ಟ್ HP ಒಂದು 56 ಕೊಟ್ಟಿದೆ. ಈ ಸೆಗ್ಮೆಂಟ್ ನ ವಿನ್ನರ್ HP ಎಷ್ಟು?
5.6 5.6 ಇಂಟು 10 ಅಂದ್ರೆ 56 ಆಗುತ್ತೆ. 56 ಮೈಲೇಜ್ ಕೊಟ್ಟಿದೆ HP ಬಂದ್ಬಿಟ್ಟು. ಇವಾಗ ನೋಡಿದ್ರಲ್ಲ ನೀವೇ, ಎಲ್ಲಾದ್ರಲ್ಲೂ ಬೆಸ್ಟ್ ಅಂದ್ರೆ HP ಪೆಟ್ರೋಲ್ ಮೈಲೇಜ್ ಜಾಸ್ತಿ ಕೊಟ್ಟಿದೆ 56. ನೀವೇನಾದ್ರೂ ಫ್ಯೂಚರ್ಸ್ ಅಲ್ಲಿ ಹಾಕ್ಸ್ಬೇಕು, ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ HP ಇಸ್ ಬೆಸ್ಟ್ ಆಪ್ಷನ್ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಬೆವರಿಳಿಸ್ಕೊಂಡು ಈ ವಿಡಿಯೋ ಮಾಡ್ತಿದೀವಿ, ಅದೆಲ್ಲ ನಿಮ್ಗೋಸ್ಕರನೇ. ಅದು ಬೇರೆ, ನಾವಿಬ್ರು ಉಪವಾಸ ಇದ್ದೀವಿ. ಉಪವಾಸ ಬೇರೆ ಇದಾರೆ. ಬಿಸಿಲಲ್ಲಿ, ಈ ಬಿಸಿಲಲ್ಲಿ ವಿಡಿಯೋಸ್ ಮಾಡಕಂದ್ರೆ ಎಷ್ಟು ಕಷ್ಟ ಗೊತ್ತಾ. ಇಷ್ಟು ನಮ್ ಕಷ್ಟಪಟ್ಟಿರೋದಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನಷ್ಟು ವಿಡಿಯೋಸ್ಗಳು ನಿಮ್ಗೋಸ್ಕರ ನಾವು ಮಾಡ್ತಾನೆ ಇರ್ತೀವಿ, ಬರ್ತಾನೆ ಇರ್ತವೆ. ಬಾಯ್.